ಸರ್ ಸರ್ಪ್ಲಸ್ ಬಜೆಟ್ ಕೊಡೋದ್ ಬದಲು ಕೋತಾ ಬಜೆಟ್ ಕೊಟ್ಟಿದ್ದಾರೆ. ಒಟ್ಟು 27,000 ಕೋಟಿ ಕೋತಾ ಬಜೆಟ್ ಆಗಿದೆ. ಅದನ್ನ ಅಭಿವೃದ್ಧಿ ಹೇಗೆ ಸರ್ ತರ್ತೀವಿ ಕಡೆಯ ಕೊಡಲಾಗಿದೆ? ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದೀವಿ, ಹಣ ಸಂಗ್ರಹ ಮಾಡ್ತೀವಿ ನಾವೆಲ್ಲ. ಯಾರು ಗೊತ್ತು ಯಾರ ಮೇಲೂ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಕರ್ನಾಟಕ ರಾಜ್ಯದ ಜನತೆಗೆ ನಾನು ಅಭಿನಂದಿಸ್ತೇನೆ. ಯಾರ ಮೇಲೂ ಹೆಚ್ಚಿಗೆ ತೆರಿಗೆಯನ್ನ ಹಾಕಿಲ್ಲ. ಈ ಬಜೆಟ್ 2024 ಬಜೆಟ್ ಯಾವ ನಾಗರಿಕರ ಮೇಲೆ ಬಜೆಟ್ ನಾವು ಹಣವನ್ನ ಹೊರೆಯನ್ನ ತೆರಿಗೆಯನ್ನ ಹಾಕಿಲ್ಲ ಅಂತ ಒಂದು ವಿಶೇಷವಾದಂತ ಒಂದು ಬಜೆಟ್. ನನ್ನ ಇಲಾಖೆದಲ್ಲ ರೀ, ರಾಜ್ಯದ ಬಜೆಟ್. ನನ್ನ ಇಲಾಖೆ ಬಿಡ್ರಿ, ಐ ಆಮ್ ನಾಟ್ ಸ್ಪೀಕಿಂಗ್. ನನ್ನ ಇಲಾಖೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ರಾಜ್ಯದ ವಿಚಾರದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಪಾಪ ಯಡಿಯೂರಪ್ಪನಿಂದ ನಾನೇನಾದ್ರು ನಿರೀಕ್ಷೆ ಮಾಡಕ್ ಸಾಧ್ಯನಾ? ಯಡಿಯೂರಪ್ಪನವ್ರ ಕ್ಷೇತ್ರದ್ದು ನಾವು ಪಾಸ್ ಮಾಡಿದೀವಿ. ಮಾಜಿ ಕ್ಷೇತ್ರ ಇತ್ತಲ್ಲ, ಅವ್ರದ್ದೆಲ್ಲ ಕೆಲಸಗಳು ಮಾಡಿದ್ವಿ ನಾವು. ಯಾರ ಬಜೆಟ್ ನಮ್ದ್ರಿ, ಕ್ಯಾಬಿನೆಟ್ ಬಜೆಟ್. ಯಾರು ಹೇಳಿದ್ದು ನೀರಾವರಿ ಬೇರೆ? ನಾನು ನೋಡ್ರಿ, ನಾನು ಸಮಗ್ರ ಕರ್ನಾಟಕದವನು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮೈಸೂರು ಕರ್ನಾಟಕ, ಕರಾವಳಿ ಕರ್ನಾಟಕ, ಬೆಂಗಳೂರು ಕರ್ನಾಟಕ, ಎಲ್ಲ ನಮ್ಮ ಕರ್ನಾಟಕ, ಸಮಗ್ರ ಕರ್ನಾಟಕ. ಸರ್ ನೀವು ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಅದ್ರ ಖರ್ಚಾಗಿರ್ಲಿಲ್ಲ. ಕಳೆದ ಬಾರಿ ಮೇಕೆದಾಟಿಗೂ ಹಣ ಇಟ್ಟಿದ್ರಿ, ಹಣ ಖರ್ಚಾಗಿರ್ಲಿಲ್ಲ. ನಾನೆಲ್ಲ ಇಟ್ಟಿದ್ದು. ಕಳಸಾ ಬಂಡೂರಿಗೂ ಹಣ ಇಟ್ಟಿದ್ರಿ, ಅದು ಸಹ ಖರ್ಚಾಗಿಲ್ಲ. ಈ ಬಾರಿ ಸಹ ಹಣ ಇಟ್ಟಿದ್ರಿ, ಪರಿಸರ ಕ್ಲಿಯರೆನ್ಸ್ ಆಗಿಲ್ಲ. ನಾವು ಹಣ ಇಟ್ಟಿರ್ಲಿಲ್ಲ, ಅವ್ರು ಹಣ ಇಟ್ಟು ತಗೊಂಡ್ರು ವಾಪಸ್ಸು. ಬಟ್ ನಾವು ಅದಕ್ಕೆ ಏನೇನ್ ಬೇಕೋ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ, ನಾವು ರೆಡಿ ಆಗಿದ್ದೀವಿ. ಸರ್, ಈಗ ಬಿಜೆಪಿ ಇದಕ್ಕೆ ವಿರೋಧ ಮಾಡಿದ್ದಾರೆ. ಅದೇ ಪಕ್ಷದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಈ ಅಭಿನಂದನೆ ಸಲ್ಲಿಸಿದ್ದಾರೆ, ಒಳ್ಳೆ ಬಜೆಟ್ ಅಂತ. ಇದು ಏನು ಸೂಚನೆ ಕೊಡುತ್ತೆ? ಸೋಮಶೇಖರ್ ಬೇಕಾದಷ್ಟು ಜನ ಕೊಡ್ತಾರೆ. ನೀವು ಅವ್ರ ಹತ್ರಕ್ಕೆ ಹೋಗಿಲ್ಲ ಅಷ್ಟೇ, ಬರೀ ಸೋಮಶೇಖರ್ ಹತ್ರಕ್ಕೆ ಹೋಗಿದ್ದೀರ ಅಷ್ಟೇ. ನೀವು ಬೇರೆಯವ್ರ ಹತ್ರಕ್ಕೆಲ್ಲ ಹೋಗಿ ರೀ. ಎಲ್ಲರಿಗೂ ಖುಷಿ ಇದೆ ರೀ, ಫಸ್ಟ್ ಕ್ಲಾಸ್ ಬಜೆಟ್. ಅವ್ರು ಹೇಳ್ಕೊಳಕ್ ಆಗಲ್ಲ ಅಷ್ಟೇ. ಈಗ ಅವರು ಸೋಮಶೇಖರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ನಗರಕ್ಕೆ ಏನೇನು ಬೇಕು ಅಂತ. ಈಗ 110 ಹಳ್ಳಿದು ಅವರೇ ಬಂದು 110 ಹಳ್ಳಿದು ನೀರು ಬೇಕು ಅಂತ ಬಂದು ನನಗೆ ಹೇಳಿ ಸೇರಿಸಿದ್ದೆ ಸೋಮಶೇಖರ್ ಅವರು. ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಮಿಕ್ಕಿದೆಲ್ಲ ನಾವೆಲ್ಲ ಈ ಬಿಜೆಪಿ MLA ಇದ್ದಾರಲ್ಲ, ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ. ಅವ್ರದೆಲ್ಲ ಇನ್ನೊಂದು ಕಾರ್ಪೊರೇಷನ್ ಬಜೆಟ್ ಮಂಡಿಸ್ತೀನಲ್ಲ, ಆಗ ಅವ್ರದ್ದು ಇನ್ನೂ ಹೆಚ್ಚಿಗೆ ವಿಶ್ವಾಸ ತೆಗೆದುಕೊಳ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.